ಸ್ನೇಹಿತರೆ ನಮಸ್ಕಾರ. ನಾನು ಭಾಸ್ಕರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿನ್ನೆ ನಡೆದಂಥ OP360 ಆನ್ ಪೇಸಿವ್ನ ವೆಬಿನಾರ್ನಲ್ಲಿ ನಡೆದಂಥ ಕೆಲವೊಂದು ಅಪ್ಡೇಟ್ಸ್ಗಳ ಬಗ್ಗೆ ಮಾತಾಡೋಣ. ನಿನ್ನೆ ಯಾಶ್ ಸರ್ ಬಂದಿದ್ದರು. ಆ ಒಂದು ಮೀಟಿಂಗ್ನಲ್ಲಿ ಮೇಜರ್ ಅಪ್ಡೇಟ್ಸ್ ಬಗ್ಗೆ ಅವರು ಡಿಸ್ಕಸ್ ಮಾಡಲಿಲ್ಲ, ಬಟ್ ಕೆಲವೊಂದು ಜನರಲ್ ಪಾಯಿಂಟ್ಸ್ ಬಗ್ಗೆ ಅವರು ನಾರ್ಮಲಾಗಿ ಮಾತಾಡ್ತಾಯಿದ್ರು. ಸೊ ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಪೂರ್ತಿ ಕೇಳಿ ಮತ್ತು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಯಾಕಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಫೌಂಡರ್ಸ್ ಇದ್ದಾರೆ, ಅವರೆಲ್ಲರಿಗೂ ವಿಷಯ ತಿಳಿಲಿ. ಯಾಕೆಂದರೆ ಭಾಳಷ್ಟು ಜನ ನೆಗೆಟಿವ್ ಇದ್ದಾರೆ, ಅಂಥವ್ರಿಗೆ ವಿಚಾರಗಳು ಕರೆಕ್ಟಾಗಿ ತಿಳಿಲಿ. ಸ್ನೇಹಿತರೆ, ನಿನ್ನೆ ನಡೆದಂಥ ಒಂದು OP360 ವೆಬಿನಾರ್ನಲ್ಲಿ ಆ್ಯಸ್ ಸರ್ ಜುಲೈ 4 ಇವತ್ತು ಇಲ್ಲಿ US ಇಂಡಿಪೆಂಡೆನ್ಸ್ ಡೇ ಇವತ್ತು. ಅದ್ರ ಬಗ್ಗೆ ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ತಾಯಿದ್ರು ಯಾಶ್ ಸರ್. ನಾವು ಪಾಲಿಟಿಕಲಿ ಹಿಸ್ಟಾರಿಕಲಿ ಇಂಡಿಪೆಂಡೆಂಟ್ ಇದ್ದೀವಿ, ಬಟ್ ನಾವು ಇನ್ನೂ ಕೆಲವೊಂದು ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಲೈಫ್ನ ಅದರ್ ಫ್ಯಾಕ್ಟರ್ಸ್ನಲ್ಲಿ ನಾವಿನ್ನೂ ಇಂಡಿಪೆಂಡೆನ್ಸ್ ಇದ್ದೀವ. ಅದರಲ್ಲಿ ಇಂಟರ್ನಲ್ ಡಿಪೆಂಡೆನ್ಸಿ ಇದೆ. ಪಾಲಿಟಿಕಲಿ ಎಕನಾಮಿಕಲಿ ನಾವು ಇನ್ನೂ ಇಂಟರ್ನಲ್ಲಿ ಡಿಫೆಂಡ್ ಆಗಿದ್ದೀವಿ. ನಾವು ಇನ್ನೂ ಫುಲ್ಲಿ ಇಂಡಿಪೆಂಡೆಂಟ್ ಆಗಿಲ್ಲ. ಇದನ್ನೇ ಅಂದರೆ ಟೋಟಲ್ ಇಂಡಿಪೆಂಡೆನ್ಸಿಯನ್ನು ನಾವು ಪಡ್ಕೋಬೇಕಾಗಿದೆ. ಆ ಒಂದು ಫ್ರೀಡಮನ್ನು ನಾವು ಪಡಿಲೇಬೇಕಾಗಿದೆ. ಅದನ್ನು ನಾವು ಅಚೀವ್ ಮಾಡಬೇಕಾಗಿದೆ. ಯಾಸ್ ಸರ್ ಓನ್ಲಿ US ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವರು ಟೋಟಲಿ 8 ಬಿಲಿಯನ್ ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತಾಯಿದ್ರು. ಸೊ ಆನ್ ಪ್ಯಾಸಿವ್ ಕೆಲಸ ಮಾಡ್ತಾಯಿದೆ ನಮಗಾಗಿ. ಏನಂದರೆ ನಮ್ಮ ಒಂದು ಲೈಫ್ನ ಇಂಟರ್ನಲ್ ಎಕ್ಸ್ಟರ್ನಲ್ ಎಕನಾಮಿಕಲಿ ಡಿಪೆಂಡೆನ್ಸಿ ಇದೆ, ಅದರಿಂದ ನಾವು ಹೊರಗೆ ಬರಬೇಕಾಗಿದೆ. ಅದ್ರ ಬಗ್ಗೆ ಅವರು ಮಾತಾಡ್ತಾಯಿದ್ರು. ಯಾಕೆಂದರೆ ಇಂಡಿಪೆಂಡೆನ್ಸಿ ಅಂದರೆ ಏನು, ನಾವು ನಮ್ಮ ಲೈಫಲ್ಲಿ ಇಂಡಿಪೆಂಡೆಂಟಾಗಿ ಫೈನಾನ್ಷಿಯಲ್ ಫ್ರೀಡಮಿಂದ ಪ್ರತಿಯೊಂದರಲ್ಲೂ ಕೂಡ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ವಿಚಾರದಲ್ಲಿ ಅವರು ಡಿಸ್ಕಸ್ ಮಾಡ್ತಾಯಿದ್ರು ನಿನ್ನೆ. ಅದರ ನಂತರ ಆ್ಯಸ್ ಸರ್ ಲರ್ನಿಂಗ್ ಬಗ್ಗೆ ಮಾತಾಡ್ತಾಯಿದ್ರು. ಅಂದರೆ ನಾವು ಭಾಳಷ್ಟು ವಿಚಾರದಲ್ಲಿ ಕಲ್ತ್ಕೋಬೇಕಾಗುತ್ತೆ. ಎಷ್ಟು ನಾವು ಗ್ರೋ ಆಗ್ತೀವಿ ಅಷ್ಟು ನಾವು ಕಲಿತೀವಿ. ಎಷ್ಟು ನಾವು ಕಲಿತೀವಿ ಅಷ್ಟು ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಗ್ರೋ ಆಗ್ತಾ ಇದ್ದೀವಿ ಅಂತ. ಅಂದರೆ ಗ್ರೋ ಆಗಲಿಕ್ಕೆ ಕಲಿಕೆ ಅನ್ನೋದು ಬಹಳ ಮುಖ್ಯ, ಅದು ಅನಿವಾರ್ಯತೆ ಕೂಡ. ಕಲಿಯೋದು ಅಂದರೆ ನಾವು ಪ್ರತಿಯೊಬ್ಬರಿಂದ ನಾವು ತುಂಬ ಕಲಿತೀವಿ. ಸಣ್ಣವರು ಇರ್ಬೋದು, ಚಿಕ್ಕವರು ದೊಡ್ಡವರು ಇರ್ಬೋದು. ಯಾರ ಹತ್ರ ಎಷ್ಟು ನಾಲೆಡ್ಜ್ ಇದೆ ಆ ನಾಲೆಡ್ಜನ್ನು ನಾವು ತಗೋತಾ ಇರಬೇಕಾಗುತ್ತೆ. ಅದರಿಂದ ನಾವು ಕಲಿಬೋದು, ನಾವು ಹೊಸದನ್ನು ಕಲಿಬೋದು. ನಾವು ಏನು ಗ್ರೋ ಆಗಲಿಕ್ಕೆ, ನಮ್ಮ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಇಂಡಿವಿಜುವಲಿ ನಾವು ಗ್ರೋ ಆಗಲಿಕ್ಕೆ ನಾವು ಕಲಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಪ್ರಯತ್ನ ನಾವು ನಿಲ್ಲಿಸಲೇಬಾರ್ದು ಅನ್ನೋ ಒಂದು ವಿಚಾರನ ಅವರು ಡಿಸ್ಕಸ್ ಮಾಡ್ತಾಯಿದ್ರು ನಿನ್ನೆ. ಅದರ ನಂತರ ಚಾಲೆಂಜಸ್ಗಳ ಬಗ್ಗೆ ಅವರು ಮಾತಾಡ್ತಾಯಿದ್ರು. ಚಾಲೆಂಜಸ್ಗಳಂತಂದರೆ ಮಿಸ್ಟೇಕ್ಗಳ ಬಗ್ಗೆ ಮಾತಾಡಿದರು. ಬಿಸ್ನೆಸ್ನಲ್ಲಿ ಚಾಲೆಂಜ್ಗಳು ಬರ್ತವೆ, ಮಿಸ್ಟೇಕ್ಗಳು ಕೂಡ ಆಗ್ತಾ ಇರ್ತವೆ, ತಪ್ಪುಗಳಾಗ್ತವೆ. ಕೆಲವು ತಪ್ಪುಗಳು ಹೀಗೂ ಆಗ್ತವೆ. ಹೇಗೆಂದರೆ ನಾವು ಕೆಲವೊಂದು ವಿಶ್ವಾಸ ಇಟ್ಟಿರ್ತೀವಿ, ಆ ವಿಶ್ವಾಸದಿಂದ ಕೂಡಿರ್ತವೆ, ಅಂಥ ಒಂದು ತಪ್ಪುಗಳು ನಡೆದು ಹೋಗಿಬಿಡ್ತವೆ. ಯಾಕಂದರೆ ನಾವು ಎಕ್ಸಾಂಪಲ್, ನಾವು ನಮ್ಮ ಆರ್ಗನೈಜೇಷನ್ನಲ್ಲಿ ಕೆಲವು ವಿಶ್ವಾಸ ಇಡಬೇಕಾಗುತ್ತೆ ಕೆಲವ್ರ ಮೇಲೆ. ಅಂದರೆ ಟ್ರಸ್ಟ್ ಮಾಡ್ತೀವಿ ಕೆಲವ್ರ ಮೇಲೆ, ಆ ಇನ್ಫಾರ್ಮೇಷನ್ ಕೊಡ್ತೀವಿ, ಸಾಕಷ್ಟು ಭರವಸೆ ಕೂಡ ಇಟ್ಟಿರ್ತೀವಿ. ಅಂದರೆ ಅವರು ಭರವಸೆಯನ್ನು ಹೇಗೆ ಮುರಿದು ಹಾಕ್ತಾರೆ, ಅಂದರೆ ಹೇಗೆ ನಮ್ಮ ವಿಶ್ವಾಸಘಾತಕತನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು ಯಾಶ್ ಸರ್. ಆರ್ಗನೈಜೇಷನ್ನಲ್ಲಿ ಏನು ಅವರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ, ಆವಾಗ ಅವರಿಂದ ವಿಶ್ವಾಸಘಾತಕತನ ಆದವಾಗ ಅದನ್ನು ನಮ್ಮ ಮಿಸ್ಟೇಕ್ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ನಾವು ಒಬ್ಬ ವ್ಯಕ್ತಿ ಮೇಲೆ, ನಾವು ಪರ್ಸನ್ ಜೊತೆಗೆ ನಾವು ವಿಶ್ವಾಸ ಇಟ್ಟಾವಾಗ ಅವರು ಅದನ್ನು ಪೂರಾ ಮಾಡದೇ ಇದ್ದಾವಾಗ ವಿಶ್ವಾಸ ಮುರಿದು ಬೀಳುತ್ತೆ. ಅದನ್ನು ಮಿಸ್ಟೇಕ್ ಅಂತಲೇ ತಿಳ್ಕೊಬೇಕಾಗುತ್ತೆ. ಈ ಒಂದು ತಪ್ಪುಗಳಾದವಾಗ ನಾವು ಭಾಳಷ್ಟು ಕಲಿತೀವಿ. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಆ ಒಂದು ಸಂದರ್ಭದಲ್ಲಿ ನಾವು ಭಾಳಷ್ಟು ವಿಚಾರಗಳನ್ನ ಕಲಿತೀವಿ. ಯಾಕಂದರೆ ಲೈಫ್ ಅನ್ನೋದು ಒಂದು ಚಾಲೆಂಜು. ಆ ಚಾಲೆಂಜಿಂಗ್ನಲ್ಲಿ ನಾವು ಮುನ್ನುಗ್ತಾ ಇರಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಗಳಾಗ್ತವೆ. ಆ ಒಂದು ತಪ್ಪುಗಳನ್ನು ನಾನು ಕೂಡ ಮಾಡಿದ್ದೀನಿ ಅನ್ನೋ ವಿಚಾರದಲ್ಲಿ ಎಸ್ ಸರ್ ಮಾತಾಡ್ತಾಯಿದ್ರು.
ಅದಕ್ಕಾಗಿ ಯಾಸ್ ಸರ್ ಪ್ರತಿಯೊಂದು ಇವಾಗ ಪ್ರತಿಯೊಂದನ್ನು ಕೂಡ ತಮ್ಮ ಕೈ ತಗೊಂಡಿದ್ದಾರೆ, ಪ್ರತಿಯೊಂದನ್ನು ತಾವೇ ಡಿಸೈಡ್ ಮಾಡಿ ಡಿಸಿಷನ್ ಮಾಡ್ತಾ ಇದ್ದಾರೆ. ಅಂದರೆ ಪೂರಾ ಅವರೇ ಇನ್ಚಾರ್ಜ್. ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅವರೇ ನಿರ್ಧರಿಸ್ತಾರೆ. ಯಾಕಂದರೆ ಇದಲ್ಲದೆ ಈ ಒಂದು ಚಾಲೆಂಜ್ಗಳನ್ನು ಫೇಸ್ ಮಾಡ್ಕೊಂಡು ಬರುವಾಗ ಇಲ್ಲಿ ಅಡೆತಡೆಗಳು ಮುಂದೆ ಬಂದವಾಗ ಇಲ್ಲಿ ಸಹಜವಾಗಿ ನಮಗೆ ಡಿಲೇ ಆಗಲಿಕ್ಕೆ ಇವೇ ಕಾರಣಗಳಾಗ್ತವೆ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಆನಂತರ ಇದಲ್ಲದೆ ಡಾಟಾ ಸೆಂಟರ್ ಬಗ್ಗೆ ಅವರು ರಿಗಾರ್ಡಿಂಗ್ ಮಾತಾಡ್ತಾಯಿದ್ರು, ಅದ್ರ ಬಗ್ಗೆ ಟಚ್ ಮಾಡಿದರು ನಿನ್ನೆ. ಅವರು ಡಾಟಾ ಸೆಂಟ್ರ್ ಭಾಳ ಅಂದರೆ ವೆರಿ ಡಿಸ್ರಪ್ಟಿವ್ ಒಂದು ಡಾಟಾ ಸೆಂಟರ್ ನಮ್ಮದು ಬರ್ತಾ ಇದೆ. ಈ ಹಿಂದೆ ನಾವು ಕೂಡ ನೋಡಿಲ್ಲ, ಮಾರ್ಕೆಟ್ ಕೂಡ ನೋಡಿಲ್ಲ, ಸರ್ಪ್ರೈಸ್ಡ್ ಆಗಿರ್ತೀವಿ ಅನ್ನೋ ಒಂದು ವಿಚಾರದಲ್ಲಿ ಯಶ್ ಸರ್ ಹೇಳ್ತಾಯಿದ್ರು. ಇನ್ ದಿಸ್ ಕೇಸಲ್ಲಿ ಅಂದರೆ ಡಾಟಾ ಸೆಂಟರ್ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ ಅನ್ನೋ ವಿಚಾರದಲ್ಲಿ ಅವರು ಡಿಸ್ಕಸ್ ಮಾಡ್ತಾಯಿದ್ರು. ಬಟ್ ಕೆಲವೊಂದು ಅಂಶ ಪೂರ ಮಾಡಬೇಕಾಗಿದೆ, ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿರ್ತವೆ, ಅವನ್ನ ಪೂರ ಮಾಡಬೇಕಾಗಿದೆ. ಯಾಕಂದರೆ ಮನಿ ಒಂದು ಬಿಗ್ ಪಾರ್ಟು, ಹಣ ಒಂದು ಬಿಗ್ ಪಾರ್ಟು, ಡಿಪೆಂಡೆನ್ಸಿಯಿಂದ ಹೊರಗೆ ಬರಲಿಕ್ಕೆ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಸೊ ನಮ್ಮ ಡಾಟಾ ಸೆಂಟರ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಆನಂತರ ಟ್ರಾಫಿಕ್ ರಿಗಾರ್ಡಿಂಗ್ ವಿಚಾರನ ಅವರು ಮಾತಾಡ್ತಾಯಿದ್ರು ಎಸ್ ಸರ್. ಆ ಟ್ರಾಫಿಕ್ ಏನಾಗುತ್ತೆ, ಹೇಗಿರುತ್ತೆ ಟ್ರಾಫಿಕ್ ಅಂದರೆ ಏನು, ಅದರ ಬಗ್ಗೆ ಮಾತಾಡ್ತಾಯಿದ್ರು. ಟ್ರಾಫಿಕ್ ಅಂದರೆ ವಿಸಿಟರ್ಸ್, ಅಂದರೆ ಕಸ್ಟಮರ್ಸ್ ಒಂದೊಂದು ವೆಬ್ಸೈಟಿಗೆ ಅವರು ಇಂಡಿಪೆಂಡೆಂಟ್ ವೆಬ್ಸೈಟ್ಗಳಿಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ಕಂಟೆಂಟ್ನ ನೋಡ್ತಾರೆ, ರೀಡ್ ಮಾಡ್ತಾರೆ, ಅಲ್ಲಿ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಕುಲಂಕುಷವಾಗಿ ನೋಡ್ತಾರೆ. ಅವರಿಗೆ ಅದು ಇಷ್ಟ ಆಗಬೇಕು, ಇಷ್ಟ ಆದರೆ ಅವರು ಟ್ರಾಫಿಕ್ ಅದನ್ನು ಬೈ ಮಾಡೋರು ಇರ್ತಾರೆ, ಆ ಟ್ರಾಫಿಕ್ಕನ್ನು ಅವರು ಖರೀದಿ ಮಾಡೋರು ಇರ್ತಾರೆ. ಸೊ ಅದನ್ನು ನಾವು ಟ್ರಾಫಿಕ್ ಅಂತೀವಿ. ಟ್ರಾಫಿಕ್ನಲ್ಲಿ ಭಾಳ ಪ್ರಕಾರ ಇರುತ್ತೆ, ಭಾಳ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾಫಿಕ್ ಇರುತ್ತೆ. ಒಂದು ಆರ್ಗ್ಯಾನಿಕ್ ಟ್ರಾಫಿಕ್ ಇರುತ್ತೆ, ಪೇಡ್ ಟ್ರಾಫಿಕ್ ಇರುತ್ತೆ, ಸೋಷಿಯಲ್ ಟ್ರಾಫಿಕ್ ಇರುತ್ತೆ, ಆನಂತರ ರೆಫರಲ್ ಟ್ರಾಫಿಕ್ ಇರುತ್ತೆ. ಹೀಗೆ ಹಲವು ಪ್ರಕಾರಗಳಿರ್ತವೆ. ಸೊ ಟ್ರಾಫಿಕ್ ಸಲುವಾಗಿ ಆ್ಯಸ್ ಸರ್ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಟ್ರಾಫಿಕ್ ಅಂತಂದರೆ ಕಸ್ಟಮರ್ಸು ಆ ಟ್ರಾಫಿಕ್ಕನ್ನು ಓನ್ ಮಾಡ್ಕೊಳ್ಳಿಕ್ಕೆ ಮಾತಾಡ್ತಾ ಇದ್ರು ಆ್ಯಸ್ ಸರ್. ಅಂದರೆ ಟ್ರಾಫಿಕ್ ಬಗ್ಗೆ ಅವರು ತುಂಬ ಸಕ್ಸಸ್ಫುಲ್ ಮಾರ್ಕೆಟಿಂಗ್ ವ್ಯಕ್ತಿ ಕೂಡ ಹೌದವರು. ಯಾಕಂದರೆ ಸಾಕಷ್ಟು ನಾಲೆಜ್ ಅವರಿಗಿದೆ ಟ್ರಾಫಿಕ್ ಬಗ್ಗೆ. ನಮಗೆ ಇವೆಲ್ಲ ನಮ್ಗೆ ಗೊತ್ತಿರೋಂಥ ವಿಚಾರ. ಯಾಕಂತಂದರೆ ಆ್ಯಸ್ ಸರ್ ಬಹಳ ಟ್ರಾಫಿಕ್ನಿಂದ ಒಂದು ಸಾಕಷ್ಟು ಅನುಭವ ಇರುವಂಥ ವ್ಯಕ್ತಿ, ಸಾಕಷ್ಟು ಹಣ ಗಳಿಸಿದಂಥ ವ್ಯಕ್ತಿ ಅವರು. ಹಾಗಾಗಿ ಅವರಿಗೆ ಅದರ ಬಗ್ಗೆ ತುಂಬ ನಾಲೆಜ್ ಇದೆ. ಜೊತೆಗೆ ಅವರು ಓ ಕನೆಕ್ಟ್ ಬಗ್ಗೆ ಮಾತಾಡ್ತಾಯಿದ್ರು ಆ್ಯಸ್ ಸರ್. ಓ ಕನೆಕ್ಟನ್ನು ನಾವೀಗ ನಮಗೆ ಯಾವಾಗಲೂ ಒಂದು ವಸ್ತು ಜೊತೆಗಿದ್ದಾಗ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗಲ್ಲ. ನಾವು ಅದನ್ನು ಮಿಸ್ ಮಾಡಿದವಾಗ ಅದರ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. ಆನ್ ಪ್ಯಾಸಿವ್ ಮತ್ತು ಓ ಕನೆಕ್ಟ್ ವ್ಯಾಲ್ಯೂ ಏನು ಅನ್ನೋದು ನಮಗೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವಾಗ ಈಗ ಬಂದಿದೆ ಆವಾಗ ನಮಗೆ ಅದರ ಆನ್ ಪ್ಯಾಸಿವ್ ಮತ್ತು ಓ ಕನೆಕ್ಟ್ನ ವ್ಯಾಲ್ಯೂ ನಮಗೆ ಗೊತ್ತಾಗಿದೆ. ಯಾಕಂದರೆ ಸಾಕಷ್ಟು ಜನ ಇವತ್ತು ಆನ್ ಪ್ಯಾಸಿವ್ ಮತ್ತು ಓ ಕನೆಕ್ಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಹಾಗಾಗಿ ಆನ್ ಪ್ಯಾಸಿವ್ ನಮಗೆ ಬಿಸ್ನೆಸ್ ಸೊಲ್ಯೂಷನನ್ನು ಕೊಡುತ್ತೆ. ಇಂಡಿಪೆಂಡೆಂಟ್ ಬಿಸ್ನೆಸ್ ಸೊಲ್ಯೂಷನನ್ನು ಆನ್ ಪ್ಯಾಸಿವ್ ನಮಗೆ ಯಾವತ್ತೂ ಕೊಡುತ್ತೆ. ಜೊತೆಗೆ ಒಂದು ಆಟೋಮೇಟೆಡ್ ಬಿಸ್ನೆಸ್ ಕೂಡ ನಮಗೆ ಕೊಡ್ತಾ ಇದೆ. ನಾವು ಮನಿ ಜನ್ರೇಟ್ ಮಾಡ್ಬೋದು, ಅದರಿಂದ ನಮ್ಮ ಒಂದು ಟೈಮ್ ಉಳಿಸ್ಕೊಳ್ಬೋದು, ಟೋಟಲ್ ಫ್ರೀಡಮ್ ಬಗ್ಗೆ ಮಾತಾಡ್ಬೋದು. ಅಂದರೆ ನಮ್ಮ ಟೋಟಲ್ ಫ್ರೀಡಮ್ ನಾವು ಹೇಗೆ ಪಡ್ಕೋಬೋದು. ಕೆಲವೊಂದು ಸಾರಿ ನಾವು ಅವೈಲೇಬಲ್ ಇರಲ್ಲ ಅಂದ್ರೂ ಕೂಡ, ಅಂದರೆ ನಾವೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತೀವಿ, ನಾವು ಆ ಸಮಯದಲ್ಲಿ ಕೆಲವೊಂದು ಸರಿ ಅಲ್ಲಿರಲ್ಲ, ಅಥವಾ ನಾವೇನೋ ಹೊರಗಡೆ ಹೋಗಿರ್ತೀವಿ, ಅಥವಾ ನಾವೇನೋ ಟೈಮ್ ಕೊಡಲಿಕ್ಕಾಗಿಲ್ಲ ಅಂತಂದರೆ ಬಿಸ್ನೆಸ್ ಕ್ರ್ಯಾಶ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಆನ್ ಪ್ಯಾಸಿವ್ ಇಲ್ಲಿ ಆ ಥರ ಸಾಧ್ಯತೆಗಳಿಲ್ಲ. ಯಾಕೆಂದರೆ ಇಲ್ಲಿ ಆಟೋಮೇಟೆಡ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ರೆವಿನ್ಯೂ ಟ್ರಾಫಿಕ್ ಎಲ್ಲ ಕಾಂಬಿನೇಷನ್ ಇರುವಂಥದ್ದು. ಇದು ಟೋಟಲಿ ಗೇಮ್ ಚೇಂಜರ್ ಥರ ನಮ್ಮ ಮುಂದೆ ಬರುವಂಥ ಒಂದು ಸಿಸ್ಟಮ್ ಇದೆ ಆನ್ ಪ್ಯಾಸಿವ್. ಹಾಗಾಗಿ ಇದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೇಗೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅದರ ಮೇಲೆ ನಮ್ಮ ಒಂದು ಬಿಸ್ನೆಸ್ ಸಕ್ಸಸ್ ಕೂಡ ಸಿಕ್ಕಿರುತ್ತೆ. ಅಂಥ ಒಂದು ಬಿಸ್ನೆಸ್ ಮಾಡೆಲನ್ನು ಆ್ಯಶ್ ಮೊಪಾರೆ ಸರ್ ಆನ್ ಪ್ಯಾಸಿವ್ ಮುಖಾಂತರ ನಮಗೆ ಕೊಡೋರಿದ್ದಾರೆ.
ಆನ್ ಪ್ಯಾಸಿವ್ ಬಗ್ಗೆ ಮಾತಾಡೋದಾದರೆ ಇದೊಂದು ಪವರ್ಫುಲ್ ಕಾನ್ಸೆಪ್ಟು. ಯಾಕಂದರೆ ಆನ್ ಪ್ಯಾಸಿವ್ ನಮ್ಮ ಒಂದು ಲೈಫನ್ನು ಚೇಂಜ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ಇದು ನಮಗೆ ಫ್ರೀಡಮ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ವು ಆ್ಯಸ್ ಸರ್. ನಮಗೆ ನಮ್ಮ ಗೋಲನ್ನ ಹೇಗೆ ಸೆಟ್ ಮಾಡ್ಕೋಬೇಕು, ಹೇಗೆ ಅಚೀವ್ ಮಾಡಬೇಕು, ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅನ್ನೋದು ಆನ್ ಪ್ಯಾಸಿವ್ ನಮಗೆ ಎಲ್ಲವನ್ನು ಒದಗಿಸ್ಕೊಡುತ್ತೆ. ನಾವು ಹೇಗೆ ಅಡ್ವಾಂಟೇಜ್ ತೊಗೋಬೇಕು ಅದನ್ನು ನಾವು ಥಿಂಕ್ ಮಾಡಿ ನಾವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಜೊತೆಗೆ ಆ್ಯಸ್ ಸರ್ ಎಲಾನ್ ಮಸ್ಕ್ ಬಗ್ಗೆ ಎಕ್ಸಾಂಪಲ್ ಕೊಡ್ತಾಯಿದ್ರು. ಎಲಾನ್ ಮಸ್ಕನ್ನು ಎಕ್ಸಾಂಪಲ್ ತೊಗೊಂಡ್ರು. ಭಾಳಷ್ಟು ಜನ ರಿಚ್ ಆಗಿರ್ತಾರೆ, ಆದರೂ ಬಹಳ ಅಂದರೆ ದುಃಖಿಯಾಗಿರ್ತಾರೆ ಅವರು. ಹಣ ಅಲ್ಲಿ ಹಣ ಇದ್ದರೆ ಮಾತ್ರ ಸಕ್ಸಸ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅದು ಜರೂರಿ ಏನೂ ಇಲ್ಲ. ಹಣನೇ ಎಲ್ಲ ಮುಖ್ಯ ಅನ್ನೋದು ಅದೇನು ಅವಶ್ಯಕತೆ ಇಲ್ಲ. ಹಣದಿಂದನೇ ಎಲ್ಲನೂ ಅನ್ನೋದು ನಾವು ಅದನ್ನ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಹಣನೇ ಎಲ್ಲನೂ ಅಲ್ಲ. ಬಟ್ ಅಂದರೆ ಹಣದಿಂದ ಎಲ್ಲನೂ ಖರೀದಿ ಮಾಡ್ಬೋದು ಹಾಗೇನಿಲ್ಲ. ಬಟ್ ಪರ್ಸ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಾಗುತ್ತೆ. ಪರ್ಸ್ನಲ್ ಫ್ರೀಡಮ್ ಖರೀದಿ ಮಾಡೋಕ್ಕೆ ಆಗಲ್ಲ. ಅಂದರೆ ಮುಂದಿನ ದಿವಸದಲ್ಲಿ ಆ್ಯಸ್ ಸರ್ ಇವೆಲ್ಲ ವಿಚಾರಗಳ ಬಗ್ಗೆ ಅಂದರೆ ಆ್ಯಸ್ ಸರ್ ಡಿಸ್ಕಸ್ ಮಾಡ್ತಾಯಿದ್ರು. ಮುಂದಿನ ದಿವಸದಲ್ಲಿ ಆ್ಯಸ್ ಸರ್ ಸರ್ಪ್ರೈಸ್ ಆಗೋದ್ರ ಬಗ್ಗೆ ಮಾತಾಡ್ತಿದ್ರು. ಇಲ್ಲಿ ಆ್ಯಸ್ ಸರ್ ಭಾಳ ಕಾನ್ಫಿಡೆಂಟ್ ಆಗಿದ್ದರು. ಎಲ್ಲವೂ ಗುಡ್ ವೇನಲ್ಲಿ ಸರ್ಪ್ರೈಸ್ಡ್ ಆಗೋ ಇದ್ದಾವೆ, ನಾವೆಲ್ಲ ಅಚೀವ್ ಮಾಡೋರಿದ್ದೀವಿ, ಮತ್ತು ನಾವು ಭಾಳ ಬೇಗ ನಾವು ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದೀವಿ ಅನ್ನೋ ಒಂದು ವಿಚಾರದಲ್ಲಿ ಮಾತಾಡ್ತಾಯಿದ್ರು. ಆಮೇಲೆ ವೆಬ್ಸೈಟು ಏನು ಸ್ಟಾರ್ಟ್ ಆದ ನಂತರ ಸಾಕಷ್ಟು ವಿಚಾರಗಳು ನಮ್ಮ ಮುಂದೆ ಬರಲಿಕ್ಕಿದ್ದಾವೆ ಅನ್ನೋ ಒಂದು ವಿಚಾರದಲ್ಲಿ ಮಾತಾಡ್ತಾಯಿದ್ರು. ಆ್ಯಸ್ ಸರ್ ಇಂಟೆನ್ಷನ್ ಕ್ಲಿಯರ್ ಇದೆ. ಯಾಕಂದರೆ ಅವರು ಭಾಳ ಪಾಸಿಟಿವ್ ವೇನಲ್ಲಿ ಇಡೀ ಜಗತ್ತಿನಲ್ಲಿ ಇವತ್ತು 8 ಬಿಲಿಯನ್ ಪೀಪಲ್ನಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಮನುಕುಲದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡುವಂಥ ಒಬ್ಬ ವ್ಯಕ್ತಿ, ಅಂದರೆ ಮನುಕುಲದ ಒಂದು ಒಳತಿಗಾಗಿ ನಾವು ಅವ್ರನ್ನ ಅಪ್ಲಿಫ್ಟ್ ಮಾಡೋದ್ರ ಬಗ್ಗೆ ಅವರು ಆ್ಯಸ್ ಸರ್ ಭಾಳ ಥಿಂಕ್ ಮಾಡಿದ್ದಾರೆ. ಆ ವ್ಯಕ್ತಿಗೆ ನಾವು ಸಲ್ಯೂಟ್ ಹೊಡಿಲೇಬೇಕು. ಆ್ಯಸ್ ಸರ್ ಇಂಟೆನ್ಷನ್ ಹಾಗಾಗಿ ಕ್ಲಿಯರ್ ಇದೆ. ಹಾಗಾಗಿ ನಾವೆಲ್ಲ ಕೂಡ ಪಾಸಿಟಿವ್ ಆಗಿರಬೇಕು. ಇಷ್ಟು ದಿವಸ ವಿಚಾರಗಳನ್ನ ಆ್ಯಸ್ ಸರ್ ನಿನ್ನೆ ವೆಬಿನಾರ್ನಲ್ಲಿ ಮಾತಾಡಿದರು. ಇಷ್ಟು ದಿವಸ ಏನೆಲ್ಲ ಹರ್ಡಲ್ಸ್ಗಳು ಬಂದವು, ಏನೆಲ್ಲ ನಡೀತು ಅದ್ರ ಬಗ್ಗೆ ಆ್ಯಸ್ ಸರ್ನ ಅಂದರೆ ಹೇಳ್ತಾ ಇದ್ದರು. ಸೊ ಇವೆಲ್ಲ ಕಾರಣಕ್ಕೋಸ್ಕರ ಆನ್ ಪ್ಯಾಸಿವ್ ಈಗ ಒಂದು ಸ್ಟ್ರಾಂಗ್ ಆದಂಥ ಒಂದು ಕಂಪನಿಯಾಗಿ ಇವತ್ತು ನಿಂತಿದೆ. ಸೊ ಇವೆಲ್ಲ ವಿಚಾರಗಳ ಬಗ್ಗೆ ಆ್ಯಸ್ ಸರ್ ನಿನ್ನೆ ಮಾತಾಡ್ತಾಯಿದ್ರು. ಸೊ ನಿನ್ನೆ ನಡೆದ 360 ವೆಬಿನಾರ್ನಲ್ಲಿ ಇವಿಷ್ಟು ವಿಚಾರಗಳ ಬಗ್ಗೆ ಡಿಸ್ಕಷನ್ ಆಯಿತು. ಫ್ರೆಂಡ್ಸ್, ಸ್ಟೇ ಟ್ಯೂನ್ ಆಗಿರಿ. ಯಾಕಂದರೆ ನಾವು ಟ್ರಾಫಿಕ್ ರೆವಿನ್ಯೂ ಬಗ್ಗೆ ಮಾತಾಡಿದ್ದನ್ನು ನೋಡಿ ನಮಗೆ ಭಾಳ ಖುಷಿ ಆಯಿತು. ಯಾಕಂದರೆ ಆ್ಯಸ್ ಸರ್ ಈಗ ವೆಬ್ಸೈಟ್ ಆನ್ ಆದ ನಂತರ ಭಾಳಷ್ಟು ವಿಚಾರಗಳು ನಮಗೆ ತಿಳಿಲಿಕ್ಕೆ ಇದ್ದಾವೆ ಅನ್ನೋ ವಿಚಾರದಲ್ಲಿ ಮಾತಾಡಿದರು. ಸೊ ಹಾಗಾಗಿ ಈ ಒಂದು ನಿನ್ನೆ ಏನು ವೆಬಿನಾರ್ನಲ್ಲಿ ಹೆಚ್ಚು ವಿಚಾರಗಳು ಡಿಸ್ಕಷನ್ ಆಗಿಲ್ಲ, ಆದ್ರೂ ಕೂಡ ಮೇಜರ್ ಪಾಯಿಂಟ್ಸ್ಗಳ ಬಗ್ಗೆ ಮಾತಾಡಿದರು. ಇವಿಷ್ಟು ವಿಚಾರಗಳು ಆ್ಯಸ್ ಸರ್ ನಿನ್ನೆ ಮಾತಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಪಾಸಿಟಿವ್ ಆಗಿರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಬಾಯ್ ಬಾಯ್.